ದಿ ಬಾಸ್ ಅಂದ್ರೆ ಕಿಕ್ಕು ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ ಕ್ರೇಜ್ ಗೆ ಕಿಂಗು ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅನ್ನೋದೇ ಟ್ರೆಂಡಿಂಗ್ ಅಯ್ಯ ಅಂದ್ರೆ ಅಧಿಪತಿ ಬೃಂದಾವನದ ಸಾರಥಿ ಕರುನಾಡ ಭೂಪತಿ ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ ಜಾಗ ಯಾವ್ದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ ಕನ್ನಡದ ಕಲಾವಿದ ಕುರುಕ್ಷೇತ್ರದ ದುರ್ಯೋಧನ ಈ ಕಲಿಯುಗದ ಕರ್ಣ ಅಕ್ಕಿಗೆ ಬತ್ತ ಕವಚ ತಾನಕ್ಕೆ ತೆತ್ತ ಕವಚ ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ ಸುಟ್ಟರ ಇಟ್ಟಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದುರು ಬರ್ಬಾರ್ದು ಈ ಜಗ್ಗುನ ಎದುರಾಕೊಂಬಾರ್ದು ಒಡೆಯ ಅಂದ್ರೆ ಅಭಿಮಾನ ಅಂಬರೀಷ್ ಅಂದ್ರೆ ಯಜಮಾನ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಮನೆದೇವ್ರ ನರಸಿಂಹ ಸ್ವಾಮಿನ ನೆನ್ಸ್ಕೊಂಡು ಎತ್ತಿದ್ರೆ ಗದೆ ಇಳಿಸಿದ್ರೆ ವದೆ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಶುರು ಮಾಡ್ತಾ ಇದ್ದೀನಿ ದಿ ಬಾಸ್ ಅಂದ್ರೆ ಕಿಕ್ಕು ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ ಕ್ರೇಜ್ ಗೆ ಕಿಂಗು ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅನ್ನೋದೇ ಟ್ರೆಂಡಿಂಗ್ ಅಯ್ಯ ಅಂದ್ರೆ ಅಧಿಪತಿ ಬೃಂದಾವನದ ಸಾರಥಿ ಕರುನಾಡ ಭೂಪತಿ ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ ಜಾಗ ಯಾವ್ದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ ಕನ್ನಡದ ಕಲಾವಿದ ಕುರುಕ್ಷೇತ್ರದ ದುರ್ಯೋಧನ ಈ ಕಲಿಯುಗದ ಕರ್ಣ ಅಕ್ಕಿಗೆ ಬತ್ತ ಕವಚ ತಾನಕ್ಕೆ ತೆತ್ತ ಕವಚ ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ ಸುಟ್ಟರ ಇಟ್ಟಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದುರು ಬರ್ಬಾರ್ದು ಈ ಜಗ್ಗುನ ಎದುರಾಕೊಂಬಾರ್ದು ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಿ ಅಣ್ಣ ನನಗಿರೋದು ಎರಡು ಮುಖ ಒಡೆಯ ಅಂದ್ರೆ ಅಭಿಮಾನ ಅಂಬರೀಷ್ ಅಂದ್ರೆ ಯಜಮಾನ ಥ್ಯಾಂಕ್ ಯು ಚೀನಾ ಇವಾಗ ವರ್ಷಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಕಾವೇರಿ ಸಮಸ್ಯೆ ಬರುತ್ತೆ ಅಲ್ವಾ ಹಾಗೆ ವರ್ಷದಲ್ಲಿ 4 ಸಿನಿಮಾ ಬಂದ್ರೆ ಫ್ಯಾನ್ಸ್ ವಾರ್ ನಡೆಯುತ್ತೆ ಅಂದ್ರೆ ಫ್ಯಾನ್ಸ್ ವಾರ್ ಅಂದ್ರೆ ಏನು ಹೇಳಿ ಒಂದು ಗುಂಪಿನ ಮತ್ತೆ ಇನ್ನೊಂದು ಗುಂಪಿಗೆ ಘರ್ಷಣೆ ಆಗೋದು ಅವಾಗ ಒಂದು ಗುಂಪು ಹೇಳುತ್ತಂತೆ ಎಷ್ಟು ಕೋಟಿಗಿದ್ದೀರಾ ಕೋಟಿ ಕೊಟ್ಕೊಂಡ್ಕೊಂತೀವಿ ಹೇಳ್ರಿ ಅಂತ ಒಂದು ಗುಂಪು ಹೇಳುತ್ತೆ ಅವಾಗ ಇನ್ನೊಂದು ಗುಂಪು ಹೇಳುತ್ತೆ ಕೋಟಿ ಅಲ್ಲ ಕೋಟಿಗೂ ಡಬಲ್ ಕೊಡ್ತೀನಿ ಎಷ್ಟಕ್ಕಿದ್ದೀರಾ ಅಂತ ಇನ್ನೊಂದು ಗುಂಪು ಹೇಳುತ್ತೆ ಅವಾಗ ಹಂಗೆ ಮಾತಾಡ್ತಾ ಮಧ್ಯದಲ್ಲಿ ತಾಯಿನಿಂದನೇ ಬರುತ್ತೆ ಅಂದರೆ ನಮ್ಮಂಥ ಚಿಕ್ಕ ಮಕ್ಕಳು ಬಾಯಲ್ಲಿ ಬರಬಾರ್ದು ಗೊತ್ತು ತಾನೇ ತಾಯಿನಿಂದನೇ ಬರುತ್ತೆ ಆವಾಗ ಭೂಮಿ ತಾಯಿ ಹೇಳುತ್ತಂತೆ ಯಾಕ್ರಪ್ಪ ಕೋಟಿ ಲಕ್ಷ ಅಂತೆಲ್ಲ ಮಾತಾಡ್ತಾ ಇದ್ದೀರಾ ₹1 ತಗೊಳಲ್ಲ ಫ್ರೀಯಾಗಿ ಒಳಗಡೆ ಕರ್ಕೊತೀನಿ ಬನ್ನಿ ಅಂತ ಹೇಳುತ್ತೆ ಭೂಮಿ ತಾಯಿ ಅವಾಗ ಯಾರು ಮಾಡ್ತಾರೆ ಫ್ಯಾನ್ಸ್ ಮಾರು ಅದಕ್ಕೆ ದಯವಿಟ್ಟು ಫ್ಯಾನ್ಸ್ ಮಾರ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅವರು ಒಳಗಡೆ ಇದ್ದಾರೆ ಜೈಲಲ್ಲಿದ್ದಾರೆ ಈಗ ಸಿನಿಮಾನ ಗೆಲ್ಲಿಸುವ ನಿಟ್ಟಿನಲ್ಲಿ ಹೆಂಗೆ ಅಭಿಮಾನಿಗಳು ಯಾವ ತರ ಎಲ್ಲರೂ ಗೆಲ್ಲಿಸ್ತಾ ಇದ್ದಾರಲ್ಲ ಅಭಿಮಾನಿಗಳು ನನಗೇನು ಅನಿಸುತ್ತೆ ಅಂದರೆ ದರ್ಶನ್ ಅಂಕಲ್ಲು ಬೇಗ ರಿಲೀಸ್ ಆಗಬೇಕು ಅಭಿಮಾನಿಗಳ ಜೊತೆ ಒಂದೆರಡು ಮಾತಾಡ್ಬಿಟ್ಟು ಎಲ್ಲರ ಜೊತೆನೂ ಖುಷಿಯಿಂದ ಇರಬೇಕು ಅಂತ ನಮ್ಮ ಹೊರೆ ಡೆವಿಲ್ ಸಿನಿಮಾ ನೋಡಿದ್ರೆ ತುಂಬ ಇನ್ನೂ ನೋಡಿಲ್ಲ ನೋಡಬೇಕು ನೋಡಾದ್ಮೇಲೆ ಹೆಂಗಿದೆ ಅಂತ ಹೇಳ್ತೀನಿ ಇವಾಗ ಡಿ ಬಾಸ್ ಅಂಕಲ್ ಅಂದರೆ ದರ್ಶನ್ ಅಂಕಲ್ ಬೇಗ ಎಲ್ಲ ಈಚೆ ಬಂದ್ಬಿಟ್ಟು ಎಲ್ಲ ಅಭಿಮಾನಿಗಳ ಜೊತೆ ಒಂದೆರಡು ಮಾತಾಡಿ ಖುಷಿಯಿಂದ ಇರಬೇಕು ಮತ್ತು ನೆಕ್ಸ್ಟ್ CM ಅವರೇ ಆಗಬೇಕು ಅಂತ ಹೇಳಕ್ಕೆ ಇಷ್ಟ ಯಾಕೆ ದರ್ಶನ್ ಅವರು ಅಂದರೆ ಯಾಕೆ ನಿಮಗೆ ಇಷ್ಟ ಅವ್ರು ರೈಟ್ ಇದ್ದಾರೆ ಮತ್ತು ಕನ್ನಡ ಫಿಲಮ್ನ ಬಿಟ್ಟು ಬೇರೆ ಯಾವ ಸಿನಿಮಾನೂ ಅವ್ರು ಮಾಡಿಲ್ಲ ಅದಕ್ಕೋಸ್ಕರ ಅವರು ಕನ್ನಡದ ಮಗ ಆಗಿ ಯಾವ ಸಿನಿಮಾನೂ ಕನ್ನಡನ ಬಿಟ್ಟು ಇನ್ಯಾವುದು ಮಾಡಿಲ್ಲ ಅದಕ್ಕೆ ಅವ್ರಂದರೆ ನನಗಿಷ್ಟ